ಡಿಕೆ ಶಿವಕುಮಾರ್ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿರುವಂತಹ ಶಾಸಕ ಜನವರಿ 6ನೇ ತಾರೀಕು ಡೇಟ್ ಹೇಳಿದ್ದಾರೆ. ನ್ಯೂಸ್ ಪೋಸ್ಟ್ ಪ್ರತಿಕ್ರಿಯೆ ಕೇಳಿದಾಗ ಗುರುಗಳು ಯಾರೋ ಹೇಳಿದ್ದಾರೆ ಅನ್ನುವಂತಹ ಮಾತನ್ನ ಹೇಳಿದ್ರು. ಇಷ್ಟಕ್ಕೂ ಡಿಕೆಶಿ ಆಪ್ತ ಶಾಸಕನ ಆತ್ಮವಿಶ್ವಾಸದ ಹೇಳಿಕೆಗೆ ಕಾರಣ ಏನು? ಹೈಕಮಾಂಡ್ನಿಂದಲೇ ಡಿಕೆ ಶಿವಕುಮಾರ್ಗೆ ಈ ಬಗ್ಗೆ ಸೂಚನೆ ಏನಾದರೂ ಸಿಕ್ಕಿದ್ಯಾ ಅಥವಾ ದೆಹಲಿ ಟೂರ್ ವೇಳೆಯೇ ಒತ್ತಡ ಹೇರುವ ತಂತ್ರದ ಭಾಗನ ಇದು? ನಿಖರ ಡೇಟ್ ಹೇಳೋಕೆ ಶುರು ಮಾಡಿದ್ದೇಕೆ ಡಿಕೆ ಶಿವಕುಮಾರ್ ಆಪ್ತ ಬಣ? ಅಧಿವೇಶನದಲ್ಲೇ ಗೊಂದಲ ಕ್ರಿಯೇಟ್ ಆಗ್ಬಿಟ್ಟಿದೆ. ಮುಗಿಯುತ್ತಿದ್ದಂತೆ ಬದಲಾವಣೆಯ ಪರ್ವ ಶುರುವಾಗುತ್ತಾ ಅಥವಾ ಈ ನಾಯಕತ್ವ ತಿಕ್ಕಾಟ ನವೆಂಬರ್ 20ನೇ ತಾರೀಕಿನಿಂದ ನವೆಂಬರ್ 29ನೇ ತಾರೀಕಿನ ತನಕ ಬಹಳ ದೊಡ್ಡ ಮಟ್ಟದಲ್ಲಿ ಆಯ್ತಲ್ಲ, ಸಂಘರ್ಷ ಆಯ್ತಲ್ಲ, ಆ ರೀತಿಯಾದಂತಹ ವಾತಾವರಣ ಅಧಿವೇಶನ ಮುಗಿತಾ ಇದ್ದ ಹಾಗೆ ಕಾಣಿಸ್ಕೊಂಡ್ಬಿಡುತ್ತಾ? ಇಂಥದ್ದೊಂದು ಕುತೂಹಲ ಅಂತೂ ಖಂಡಿತ ಮೂಡಿದೆ. ಇಲ್ಲಿ ತನಕ ಡೇಟ್ ಯಾರು ಹೇಳಿರ್ಲಿಲ್ಲ, ನೇರವಾಗಿ ಡೇಟ್ ಅನ್ನ ಉಲ್ಲೇಖ ಮಾಡುವಂತಹ ಗೋಜಿಗೆ ಹೋಗಿರ್ಲಿಲ್ಲ. ಆದ್ರೆ ರಾಮನಗರ ಶಾಸಕ ಇಕ್ಬಾಲ್ ಹುಸೇನ್ ಡೇಟೇ ಹೇಳ್ಬಿಟ್ಟಿದ್ದಾರೆ. ಹಂಗೆ ಹೇಳಿದ್ದಾರೆ ಅಂದ್ರೆ ಯಾಕೆ ಹೇಳಿದ್ರು ಅನ್ನುವಂಥ ಪ್ರಶ್ನೆ ಬರುತ್ತೆ. ಯಾರು ಹೇಳಿದ್ರು ಇವರಿಗೆ ಅನ್ನುವಂಥ ಪ್ರಶ್ನೆ ಬರುತ್ತೆ. ಇವರ ಸೋರ್ಸ್ ಏನು ಅನ್ನುವಂಥ ಪ್ರಶ್ನೆ ಬರುತ್ತೆ. ಹೈಕಮಾಂಡ್ ನಿಂದ ಸೂಚನೆ ಸಿಕ್ಕಿದ್ಯಾ ಹಾಗಾದ್ರೆ? ಅಂಥದ್ದೊಂದು ವಿಚಾರ ಡಿಕೆ ಶಿವಕುಮಾರ್ ಆಪ್ತ ಬಳಗದಲ್ಲಿ ಚರ್ಚೆಯಾಗಿದ್ಯಾ ಅನ್ನುವಂಥ ಅನುಮಾನ ಮೂಡುತ್ತೆ. ಆದ್ರೆ ರಾಮನಗರ ಶಾಸಕರು ಇಲ್ಲ, ಯಾರೋ ಗುರುಗಳು ಹೇಳಿದ್ರು ಅಂತ ಹೇಳಿದ್ರು. ಅವ್ರು ಕೊಟ್ಟಂತಹ ಹೇಳಿಕೆಗೆ ಡಿಕೆ ಶಿವಕುಮಾರ್ ಆಲ್ರೆಡಿ ಗರಂ ಆಗಿದ್ದಾರೆ. ಅವ್ನ ಹೇಳಿಕೆನ ಗಣನೆಗೆ ತೆಗೆದುಕೊಳ್ಳೋಕೆ ಹೋಗ್ಬೇಡಿ, ನಂಬೋದಕ್ಕೆ ಹೋಗ್ಬೇಡಿ, ಮಾತಿನ ಚಟ, ಹಂಗ್ ಮಾತನಾಡಿದ್ದಾರೆ ಅಂತ ಹೇಳಿ ಗರಂ ಆದ್ರು. ನೋಡಿ ನಿಮ್ ನಾಯಕರು ಹಿಂಗಂದ್ರಲ್ಲ ಅಂತ ಹೇಳಿ ರಾಮನಗರ ಶಾಸಕ ಇಕ್ಬಾಲ್ ಹುಸೇನ್ ಅವರನ್ನ ಕೇಳ್ತಾ ಇದ್ದ ಹಾಗೆ ಅವ್ರು ನಮ್ಮ ನಾಯಕರು ಅವ್ರಿಗೆ ಏನ್ ಹೇಳಿದ್ರು ಸ್ವೀಕಾರ ಮಾಡ್ತೀನಿ ಅಂತ ಹೇಳಿ ಏಕಾಏಕಿ ಫೋನ್ ಕಟ್ ಮಾಡ್ಬಿಟ್ರು. ಬಟ್ ದೆಹಲಿಗೆ ಡಿಕೆ ಶಿವಕುಮಾರ್ ತೆರಳುವುದಕ್ಕೂ ಮುನ್ನವೇ ಎದ್ದಿರುವಂತಹ ಈ ಡೇಟ್ನ ವಿಚಾರ ಈಗ ಸೋಮವಾರದಿಂದ ನಾಳೆ ಸಂಡೇ ಸದನ ಇಲ್ಲ, ಸೋಮವಾರ ಮತ್ತೆ ಸದನ ಆರಂಭ ಆಗುತ್ತೆ. ಆ ಟೈಮ್ನಲ್ಲಿ ಮತ್ತೊಮ್ಮೆ ದೊಡ್ಡ ಮಟ್ಟದಲ್ಲಿ ಬೆಳಗಾವಿಯಲ್ಲಿ ಇದೇ ವಿಚಾರ ಚರ್ಚೆಯಾಗುವಂತಹ ಸಾಧ್ಯತೆ ಇದೆ. ಸಂಘರ್ಷ ಮತ್ತೊಂದು ಹಂತಕ್ಕೆ ಹೋಗುವಂತಹ ಸಾಧ್ಯತೆಯನ್ನ ತಳ್ಳಿ ಹಾಕೋ ಹಾಗಿಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.